ಹಲೋ ಎವ್ರಿವನ್. ಇವತ್ತು ಅನ್ನಗಟ್ಟಿ ಬೆಳಗ್ಗೆ ಸೈಡ್ ಡಿಶ್ ಆಗಿ ಎಗ್ ಬುರ್ಜಿನ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ಇಂಟ್ರೆಸ್ಟ್ ಇರಲಿಲ್ಲ. ಸೊ ಎಗ್ ಪೌಚ್ನ ಮಾಡಿಕೊಂಡೆ. ಒನ್ ಆಫ್ ದ ಎಕ್ಸಲೆಂಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಅನ್ನಗಟ್ಟಿ ಬೆಳೆಗೆ. ಸೊ ಇದನ್ನು ನೀವು ಟ್ರೈ ಮಾಡಿ ಸಖತ್ತಾಗಿದೆ. ಸೊ ಲೆಟ್ಸ್ ಬಿಗಿನ್ ದ ರೆಸಿಪಿ. ವೆಲ್ಕಮ್ ಟು ದೇಸಿ ಈಟ್ ದೇಸಿ ಲವ್ ದೇಸಿ. ಹೇಗಿದ್ದೀರಾ ಎಲ್ಲರೂ? ಸೊ ಫಟಾಫಟ್ ಅಂತ ಎಗ್ ಪೌಚ್ನ ಮಾಡ್ಕೊಳ್ಳೋಣ ಬನ್ನಿ. ಸೊ ಫಸ್ಟ್ ಸ್ವಲ್ಪ ಎಣ್ಣೆನ ಹಾಕಿ ಇದಕ್ಕೆ ಎಗ್ಗನ್ನ ಹಾಕಿ, ಎಗ್ಗನ್ನ ಬೀಟ್ ಮಾಡಬಾರ್ದು ನೋಡಿ, ಈ ಥರ ಡೈರೆಕ್ಟಾಗಿ ಹಾಕಬೇಕು. ಸೊ ಇವತ್ತು ನಾನು 2 ಡಿಫ್ರೆಂಟ್ ಟೇಸ್ಟಿಯಾಗಿರೋ ಎಗ್ ಪೌಚ್ನ ತೋರಿಸ್ತಾ ಇದ್ದೀನಿ. ಸೊ ಈ ಎಗ್ಗೆ ನೀವು ಸ್ವಲ್ಪ ಉಪ್ಪನ್ನ ಹಾಕಿ ಹಾಗೆ ಖಾರದ ಪುಡಿನ ಹಾಕಿ ಇದು ಬೆನೆಯಷ್ಟರಲ್ಲಿ ನಿಮ್ಮ ಹತ್ರ ಒಂದು ಸ್ಪೆಷಲ್ ಆಗಿರೋ ರಿಕ್ವೆಸ್ಟ್. ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಸೊ ದಟ್ ಯು ವಿಲ್ ಗೆಟ್ ನೋಟಿಫಿಕೇಷನ್ಸ್. ನನ್ನ ರೆಸಿಪೀಸ್ ನಿಮ್ಮ ಹತ್ರ ಬೇಗ ರೀಚ್ ಆಗುತ್ತೆ. ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮೀ. ಓಕೆ, ಬ್ಯಾಕ್ ಟು ದ ರೆಸಿಪಿ. ಒಂದು 30 ಸೆಕೆಂಡ್ಸ್ ಬೆನೀತಿದ್ದ ಹಾಗೆ ಇದನ್ನು ತಿರುಗಿಸಿ ಹಾಕಿ. ಸೊ ಇದ್ರ ಮೇಲೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಐ ಲವ್ ಇಟ್. ಸೊ ತುಂಬ ಚೆನ್ನಾಗಿರುತ್ತೆ, ಈ ಥರ ಹಾಕ್ಕೊಳ್ಳಿ. ಓಕೆ, ಇದಾಗಿದೆ. ಇದು ಮಾಡ್ಕೊಳ್ಳೋಕ್ಕೆ ನಿಮಗೆ ಮ್ಯಾಕ್ಸಿಮಮ್ ಅಂದರೂ 1 ನಿಮಿಷ ಇಲ್ಲಾಂದರೆ 1.5 ನಿಮಿಷ ಆಗುತ್ತೆ ಅಷ್ಟೇ. ಬಟ್ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ. ಸೊ ಪರ್ಫೆಕ್ಟಾಗಿ ಒಳಗಡೆ ಎಲ್ಲ ಬೆನೆಯುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ಟೇಸ್ಟಿಯಾಗಿರೋ ಎಗ್ ಪೌಚ್ನ ಮಾಡ್ಕೊಳ್ಳೋಣ. ಎಗ್ಗನ್ನ ಹಾಕಿದ ನಂತರ ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕಿ ಆ್ಯಂಡ್ ಇದಕ್ಕೆ ನಾನು ಪೆಪ್ಪರ್ ಪೌಡರ್ನ ಹಾಕ್ತಾ ಇದ್ದೀನಿ, ಕಾಳು ಮೆಣಸಿನ ಪುಡಿ. ದಿಸ್ ಟೇಸ್ಟ್ ಅಲ್ಟಿಮೇಟ್, ತುಂಬ ಚೆನ್ನಾಗಿರುತ್ತೆ. ಇದನ್ನು ಸಹ ನೀವು ಒಂದ್ಸಲ ಟ್ರೈ ಮಾಡಿ. ಸೊ ನೋಡಿದ್ರಲ್ಲ ಎಗ್ ಪೌಚ್ ಮಾಡ್ಕೊಳ್ಳೋದು ಎಷ್ಟು ಈಸಿ ಅಂತ. ಸೈಡ್ ಡಿಶ್ ಮಾಡೋಕ್ಕೆ ಯಾವತ್ತಾದರೂ ಬೇಜಾರಾದಾಗ ಒಂದ್ಸಲ ಇದನ್ನು ನೀವು ಟ್ರೈ ಮಾಡಿ. ತುಂಬ ಟೇಸ್ಟಿಯಾಗಿರೋ ರೆಸಿಪಿ, ಹಾಗೆ ಪಟ್ ಅಂತ ಮಾಡ್ಕೋಬೋದಂಥ ರೆಸಿಪಿ. ಆ್ಯಂಡ್ ಫೈನಲ್ ಆಗಿ ಪೆಪ್ಪರ್ ಹಾಕಿರೋ ಎಗ್ಗೆ ನಾನು ಸ್ವಲ್ಪ ಪುದೀನನ ಹಾಕ್ತಾ ಇದ್ದೀನಿ. ಓಕೆ ದೆನ್, ಇವತ್ತಿನ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರೋ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಡಿಫ್ರೆಂಟ್ ರೆಸಿಪೀಸ್ಗೋಸ್ಕರ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಶೇರ್ ಇಟ್ ವಿತ್ ಯೋರ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್. ಓಕೆ, ಒಂದು ಒಳ್ಳೆ ಸೈಡ್ ಸ್ನ್ಯಾಕ್ಸ್ ರೆಡಿ ಇದೆ. ಇವತ್ತು ನಾನು ವೈಟ್ ರೈಸ್ಗೆ ಆಂಧ್ರ ಸ್ಟೈಲ್ ಪಪ್ಪುನ ಮಾಡಿದ್ದೀನಿ, ಅಂದರೆ ಗಟ್ಟಿ ಬೇಳೆನ ಮಾಡಿದ್ದೀನಿ. ಸೊ ಇದಕ್ಕೆ ಪಪ್ಪು ಚಾರು ಅಂತಾರೆ ಆಂಧ್ರದಲ್ಲಿ. ಸೊ ಈ ರೆಸಿಪಿ ನಿಮ್ಗೆ ಏನಾದರೂ ಬೇಕಿದ್ರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಐ ವಿಲ್ ಶೋ ದ ರೆಸಿಪಿ. ಈ ಪಪ್ಪು ಫ್ಲೇವರ್ ಮಾತ್ರ ಸಖತ್ತಾಗಿ ಬರ್ತಾ ಇದೆ. ಓಕೆ, ಲೆಟ್ಸ್ ಟೇಸ್ಟ್. ಆ್ಯಂಡ್ ನೋಡಿ, ಒಳಗಡೆ ಸಹ ಪರ್ಫೆಕ್ಟಾಗಿ ಬೆಂದಿದೆ. ಸೊ ಲೋ ಫ್ಲೇಮಲ್ಲಿ ಮಾಡ್ಕೊಳ್ಳಿ, ಪರ್ಫೆಕ್ಟಾಗಿ ಆಗುತ್ತೆ. ವಾವ್. ಓಕೆ, ಇದನ್ನು ಸಹ ಟೇಸ್ಟ್ ಮಾಡ್ತೀನಿ. ಈ ಖಾರದ ಪುಡಿ ಹಾಕಿರೋದು ಎವರ್ ಗ್ರೀನ್ ರೆಸಿಪಿ ಅಂತಲೇ ಹೇಳ್ಬೋದು. ಇದನ್ನು ಸಹ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ನೋಡಿ, ಇದು ಸಹ ಪರ್ಫೆಕ್ಟಾಗೆ ಬೆಂದಿದೆ. ವಾವ್, ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಅಂದರೆ ಅಲ್ಟಿಮೇಟ್ ಆಗಿದೆ. ಪ್ಲೀಸ್ ಮಿಸ್ ಮಾಡ್ಕೋಬೇಡಿ. ಟ್ರೈ ದ ರೆಸಿಪಿ. ಓಕೆ ದೆನ್, ಸ್ಟೇ ಟ್ಯೂನ್. ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ.